ಹಾಯ್ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ಇದು ಸೆಕೆಂಡ್ ಡೇ ವ್ಲಾಗ್ ಆಗಿರುತ್ತೆ. ವೆಲ್ಕಮ್ ಬ್ಯಾಕ್ ಟು ರಮ್ಯಾನಂದ್ ವ್ಲಾಗ್. ಸೆಕೆಂಡ್ ಡೇ ಇಡ್ಲಿ ಮತ್ತು ಸಾಂಬಾರು ಮತ್ತು ಪೊಂಗಲ್ ಮಾಡಿದ್ರು. ತುಂಬಾ ಚೆನ್ನಾಗಿತ್ತು ಟೇಸ್ಟು. ನೋಡಿ ಅಲ್ಲೂ ಕೂಡ ಎಷ್ಟು ಕ್ಲೋಸ್ ಆಗಿದೆ. ಸಕ್ಕದಾಗಿದೆ ಮಾತ್ರ. ಗಾಡಿ ಓಡಿಸೋದೇ ಕಷ್ಟ. ಕೊಡಿಲ್ಲ ಎಲ್ಲರೂ ಹಾಯ್ ಮಾಡಿ. ಹಾಯ್ ಗಾಯ್ಸ್, ಬೋಟಿಂಗಿಗೆ ಬಂದಿದ್ದೀವಿ 7 ಮೆಂಬರ್ಸ್. ಬೋಟಿಂಗಿಗೆ ಬಂದಿದ್ದೀವಿ. ಮಳೆ ಬರ್ತಾನೆ ಇದೆ. ಮಳೆ ನಿಲ್ಲ, ಮುನ್ಸೂಚನೆ ಇಲ್ಲ. ಇಲ್ಲಿ ಇಲ್ಲೆಲ್ಲ ಇಲ್ಲೇ ಬರ್ತಾ ಇದೆ, ಮಧ್ಯದಲ್ಲಿ ಮುಂದೆ ಏನು ಕೊಡ್ಕೊಳ್ಳಿ ಹೇಳಕ್ಕ. ಫೋಟೋ ತೆಗೆನಾ? ಫೋಟೋ ವಾಪಸ್ ಅವರೇ ಬರಬೇಕು. ಅಲ್ಲ ನೀವು ಮುಂದೆ ಹೋಗ್ಬೇಕಲ್ಲ. ಸುಮ್ಮನೆ ಇರು ಹೋಗ್ಲಿ. ಅದು ರೆಡಿ ಹೋಗೋಣ. ತುಂಬಾ ಮಳೆ ಇತ್ತು. ಸ್ವಲ್ಪ ಹೊತ್ತು ಸ್ಟಾಪ್ ಮಾಡಿದರು ಬೋಟಿಂಗ್ ಎಲ್ಲ. ಆಮೇಲೆ ಈ ಮಳೆ ನಿಲ್ಲಂಗೆ ಕಾಣಿಸಲ್ಲ ಅಂತ ಹೇಳ್ಬಿಟ್ಟು ಮತ್ತೆ ಸ್ಟಾರ್ಟ್ ಮಾಡಿದ್ರು. ಬೋಟಿಂಗ್ ಎಲ್ಲ ಮುಗಿಸ್ಕೊಂಡು ಬಂದು ನಾವು ಇಲ್ಲೇ ಪಾಪ್ಕಾರ್ನು ಮತ್ತು ಮ್ಯಾಗಿ ಆಮೇಲೆ ಕಾಫಿ ಇದನ್ನೆಲ್ಲ ಇಲ್ಲೇ ತೊಗೊಂಡು ತಿಂದ್ವಿ. ಇದಕ್ಕೂ ಅಷ್ಟೇ ಸ್ವಲ್ಪ ರೇಟೆಲ್ಲ ಕಾಸ್ಟ್ಲಿನೇ ಇದೆ. ಮ್ಯಾಗಿ ಎಲ್ಲ 80 ರುಪೀಸು, ಇದು ಒಂದು ಪಾಪ್ಕಾರ್ನು 100 ರುಪೀಸು. ಸೊ ಅದಾದಮೇಲೆ ನಾವು ಕೂಡ ಶಾಪಿಂಗ್ ಮಾಡಬೇಕಾಗಿತ್ತಲ್ವ. ಸೊ ಅಲ್ಲೇ ಒಂದು ಶಾಪಿಂಗು ಇತ್ತು. ಅಲ್ಲಿ ಬಂದ್ಬಿಟ್ಟು ಮಕ್ಕಳಿಗೆ ಏನಾದರೂ ಬೇಕಾಗತ್ತೆ ಅಂತ ಹೇಳ್ಬಿಟ್ಟು ಒಂದು ಸ್ವಲ್ಪ ಕಾರು ಮತ್ತು ಇನ್ನೊಂದು ಸ್ಪ್ರಿಂಗ್ ಬರುತ್ತಲ್ವ, ಆ ಥರದ್ದು ತೊಗೊಂಡೆ. ಫ್ಲೋಟಿಂಗ್ ಮಾರ್ಕೆಟ್ ಅಂತ ಕರ್ಕೊಂಬಂದಿದ್ದಾರೆ. 100 ರುಪೀಸ್ ಫೀಸು. ಸೊ ಹಾಗಾಗಿ ಎಲ್ಲ ಸ್ವಲ್ಪ ಹಿಂದೆ ಮುಂದೆ ನೋಡ್ತಿದ್ದಾರೆ ಹೋಗೋದಕ್ಕೆ. ಎಲ್ಲದಕ್ಕೂ ಎಂಟ್ರಿ ಫೀಸ್ ಇಲ್ಲಿ ಅದು ಜಾಸ್ತಿ. ನಮ್ಮ ಕಡೆ ಎಲ್ಲ 20-30 ಇದ್ದರೆ ಇಲ್ಲಿ 50, 100, 150, 200 ಈ ಥರ ಎಲ್ಲ ಇದೆ. ಹಾಂ ಆಯಿತು. ಈಗ ಫ್ಲೋಟಿಂಗ್ ಮಾರ್ಕೆಟಿಗೆ ಬಂದಿದ್ದೀವಿ. ಎಂಟ್ರಿ ಟಿಕೆಟ್ 100 ರುಪೀಸ್. ಇಲ್ಲಿ ಎಲ್ಲ ಕಡೆನೂ ಕೂಡ ಎಂಟ್ರಿ ಟಿಕೆಟ್ಸ್ ಅದು ಜಾಸ್ತಿ ಇರುತ್ತೆ. ಒಂದು ನಿಮಿಷ, ಏನಿದು? ಎಂಟ್ರಿ ಟಿಕೆಟ್. ಎಂಟ್ರಿ ಟಿಕೆಟ್. ಇಲ್ಲಿ ನೋಡಿ ಮಂಕಿಗಳೆಲ್ಲ ಇದ್ದಾವೆ. ಇದೇನಿದು? ಇದು ಮಕ್ಕಳಿಗೆ ರೋಪ್ ಆ್ಯಕ್ಟಿವಿಟೀಸು ಮತ್ತು ಆಟ ಆಡೋದು. ಇದಕ್ಕೂ ಎಲ್ಲ ಫೀಸಸ್ ಇದೆ. ಅಂದರೆ ಎಲ್ಲದಕ್ಕೂ ರೇಟ್ ಜಾಸ್ತಿ ಇಲ್ಲಿ. ಇದೆಲ್ಲ ಆಟ ಆಡೋದು. ಕೊಡು ಕೈಗೆ. ಎಲ್ಲ ಶಾಪಿಂಗ್. ತಗೋ ನಂದಿಡಿ. ನಿನ್ನ ಕ್ಲಿಕ್ ಮಾಡ್ತೀನಿ. ಏನು ಮಾಡಬೇಡ, ಹಂಗೆ ಇಲ್ಲೆಲ್ಲ ನೋಡಲಿ. ಇವಾಗ ಶಾಪಿಂಗ್ ಮಾಡೋದು ಮಾಡ್ತೀವೋ ಅಲ್ವಾ ಗೊತ್ತು. ಇಲ್ಲಿ ನೋಡಿ ನನ್ನನ್ನು ತೋರಿಸಿ. ಶಾಪಿಂಗ್ ಮಾಡೋಕ್ಕೆ ಬಂದಿದ್ದೀವಿ. ಶಾಪಿಂಗ್ ಮಾಡ್ತೀವೋ ಅಲ್ವಾ ಗೊತ್ತಿಲ್ಲ. ನೋಡಿ ಏನು ಸಿಗುತ್ತೆ ಅಂತ ಗೊತ್ತಿಲ್ವಲ್ಲ, ಯಾವ ಥರ ಐಟಮ್ ಸಿಗುತ್ತೆ ಏನು ಅಂತ ಗೊತ್ತಿಲ್ವಲ್ಲ, ಹಂಗಾಗಿ ನೋಡೋಣ ಬನ್ನಿ. ಲೆಟ್ಸ್ ಗೋ. Excuse me. ಹಾಂ ಅಕ್ಕ, ಹಾಂ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾಳೆ.
ಅದಕ್ಕೆ ಹೇಳಿ ತಿಳ್ಕೊಳತ್ತು ಇನ್ನು ಬೆಸ್ಟ್ ಐಡಿಯಾ. ಯಾರು ತಿಳ್ಕೊಂಬಿಟ್ರೆ ಕಷ್ಟ ಆಯ್ತು. ಅದಕ್ಕೆ ಒಂದು ಫೋಟೋ ಇವಾಗ ಗೊತ್ತಲ್ಲ ಪಿಂಗಾಣಿ ಅದು ಹೊಡೆದೋಗ್ಬಿಡುತ್ತೆ. ಸರಿ ಇದು ತಗೊಂಡೆ ಶೋ ಗಿಡ ಊದೋದು ಊದೋದು. ನಿನ್ನ ಮಗ ಬಂದು ನಿನ್ನ ಕಿವಿ ಹತ್ರ ಊದ್ತಾನೆ ಅವಾಗ. ಊದಿದ್ರೆ ಓಕೆ ಹೊಡೆದಾಕ್ಬಿಡ್ತಾನೆ. ಎಲ್ರಿಗೂ ಎರಡೆರಡು ಅಂದ್ರೆ 6 ಆಯ್ತು. 12 ಜನಕ್ಕೆ ಏನು ಮಾಡೋದು? ಗ್ರೇಟ್ ವಿಷಯ ಏನು ಬಂತು? ಬಾ ಅದ್ರಲ್ಲಿ ಗ್ರೇಟ್ ವಿಷಯ ಏನು ಬಂತು? ಟೂಟು ಮುಂದೆ ಬಾಪ. ಅವನ್ನೆಲ್ಲ ಪ್ಲೇಟ್ಸ್. ಇಲ್ಲಿ ಬೇರೆ ರೀತಿ ರೈನ್ ಕೋಟ್ ಇದೆ, ಆದರೆ ಇಲ್ಲಿ ನಮ್ಮನ್ನ ಯಾಮಾರಿಸ್ಬಿಟ್ರು. ಈ ಥರ ತಗೊಳ್ಳೋ ಪರಿಸ್ಥಿತಿ ಬಂದ್ಬಿಟ್ಟು ಅದಕ್ಕೆ ನನಗೆ ಸಿಕ್ಕಲಿಲ್ಲ ನೋಡಿ. ಬ್ಯಾಗು ಪಲ್ಲು ಬ್ಯಾಗ್ ಚೆನ್ನಾಗಿದೆ ನೋಡಿ. ಪಲ್ಲು ಪಲ್ಲು ಎಷ್ಟಂತ ಕೇಳು. ಹೆಣ್ಮಕ್ಳಿಗೆ ಕಲೆಕ್ಷನ್ಸ್ ಇದೆ, ಗಂಡು ಮಕ್ಳಿಲ್ಲ. ನೋಡ್ತಿರ್ಗಲಿ ಹೆಣ್ಮಕ್ಳಿಗೆ ತುಂಬ ಕಲೆಕ್ಷನ್ಸ್ ಇದೆ, ಬಟ್ ಗಂಡು ಮಕ್ಳಿಗಿಲ್ಲ. ಏನು ಮಾಡೋದು? ನಮ್ಮ ಮಕ್ಕಳಿಗೆಲ್ಲ ಬರೀ ಕಾರು ಬೈಕು ಇಂಥವೇ ಕೊಡ್ಬೇಕು. ಬಾಲು ನನ್ನ ಮಗ ಜಾಸ್ತಿ ಬಾಲ್ ಅಂತ ಇರ್ತಾನೆ. ಎಷ್ಟಂತ ರೈನ್ ಕೋಟು? 149. ಸೆಕೆಂಡ್ ಫುಡ್ಡು. ಮತ್ತೆ ಅದೇ ಹೋಟೆಲ್ಗೆ ಕರ್ಕೊಂಡು ಬಂದಿದ್ದಾರೆ ಊಟಕ್ಕೆ. ಮತ್ತೆ ರಾತ್ರಿಗೂ ಇಲ್ಲೇ ಊಟ ಕೊಟ್ಬಿಟ್ಟು ಬೆಂಗಳೂರಿಗೆ ಕರ್ಕೊಂಡು ಹೋಗ್ತಾರೆ ಅಂತ ಅನಿಸುತ್ತೆ. ಬೆಳಗ್ಗೆ ಹಿಂಗಿತ್ತು ಗೊತ್ತಾ ಇದು? ಇಲ್ಲಿ ನೋಡಿ, ಇವಾಗ ಆಲ್ಮೋಸ್ಟ್ ಎಲ್ಲ ಕ್ಲಿಯರ್ ಆಗಿದೆ. ಕ್ಲೌಡು ಸಕ್ಕತ್ತಾಗಿತ್ತು ಬೆಳಗ್ಗೆ ಹೋಗ್ಬೇಕಾದ್ರೆ. ಇವಾಗ ಅಲ್ಲಿ ಅಷ್ಟು ದೂರದಲ್ಲಿ ಒಂದು ಸ್ವಲ್ಪ ಇದೆ ಅನಿಸುತ್ತೆ ಅಷ್ಟೇ. ನೀವು ಫಸ್ಟ್ ಬಂದಾಗ ಸ್ಕಿನ್ ಚೆನ್ನಾಗಿತ್ತು, ಇವಾಗ ಯಾಕೆ ಎಲ್ಲ ಆಗಿದೆ ಕೆಲಸಕ್ಕೆ ಟ್ಯಾನ್ ಆಗುತ್ತೆ. ಸ್ಟಾರ್ಟ್ ಮಾಡು. ಹಾಯ್ ಗೈಸ್, ನಾವು ಇವಾಗ ಲೈವ್ ಬನ್ನ ಚಿಪ್ಸ್ ತಿನ್ನಕ್ಕೆ ಬಂದಿದ್ದೀವಿ. ಇದು ಪೆರಿ ಪೆರಿ ಬೇರೆದೆಲ್ಲ ಇತ್ತು, ತಿಂದು ಖಾಲಿ ಮಾಡಿಬಿಟ್ಟಿದ್ದೀನಿ. ಇಷ್ಟು ಉಳಿದಿದೆ. ಸಗದಾಗಿದೆ, ಅಡ್ಡಿಲ್ಲ ಅಡ್ಡಿಲ್ಲ. ತುಂಬ ಚೆನ್ನಾಗಿದೆ. ಏನದು? ಇದು ಪೆರಿ ಪೆರಿ ಅಂತ ಹಾಗಲಕಾಯಿ. ಇದು ಪೆರಿ ಪೆರಿ ಹಾಗಲಕಾಯಿ. ಎಸ್, ಚೆನ್ನಾಗಿದೆ. ಇದು ಲೈವ್ ಬನಾನಾ ಚಿಪ್ಸು ವಯನಾಡಲ್ಲಿ ಫೇಮಸ್ಸು. ಹಾಗಾಗಿ ನಾವು ಬಂದಿದ್ದೀವಿ ಇಲ್ಲಿಗೆ. ನನಗೆ ಬನಾನಾ ಚಿಪ್ಸ್ ಚೆನ್ನಾಗೈತೆ. ಯಾಕೆ ಎಲ್ಲೋದ್ರು ಸ್ಪೆಕ್ಸೇ ಅದಕ್ಕೆ ಹೇಳುದು. ಸ್ಪೆಕ್ಸ್ ಎಲ್ಲ ಚೆನ್ನಾಗಿದಾವಲ್ಲ. ನನಗೊಂದು ತಕ್ಕೊಡು. ಚೆನ್ನಾಗಿದೆಯಾ? ಚಿಪ್ಸ್ ತಾಳ ಆಗ್ತೈತಾ? ಚಿಪ್ಸ್ ತಾಳ ಆಗ್ತೈತಂತ ಅವನಿಗೆ.
ಇದು ಚೆನ್ನಾಗಿದೆ. ಸ್ಪೆಕ್ಸು ಆಯ್ತಾ ಅಣ್ಣ ವೈಟ್ ಕಲರ್ ರೌಂಡ್ ಗ್ಲಾಸ್ ಅದೇ ಎಷ್ಟಣ್ಣ ಏ ಹೆಂಗೆ ತಿಂತಾಳು ನೋಡಿ ಇವಳು. ಮ್ಯಾಂಗೋ ಇಲ್ಲೂ ತೊಗೊಂಡ್ವಿ, ಇಲ್ಲೂ ಚೆನ್ನಾಗೈತೆ ಮ್ಯಾಂಗೋ ಆ್ಯಕ್ಚುಲಿ. ಬಾಣಸ್ವರ ಡ್ಯಾಮ್ ಅಂತೆ ಕರ್ಕೊಂಡ್ಬಂದಿದ್ದಾರೆ, ಇವಾಗ ಹೋಗಬೇಕು. ಒಬ್ರಿಗೆ ಆ್ಯಕ್ಚುಲಿ 25 ರುಪೀಸು ಅಪ್ ಆ್ಯಂಡ್ ಡೌನ್ ಅಂತ ಹೇಳಿದ್ರು. ನೋಡೋಣ, ಕೇಳಬೇಕು. ಇದಕ್ಕೆ ಜೀಪ್ಗೆ ಐಸ್ ಕ್ರೀಮ್ಸ್, ಎಲ್ಲೋದ್ರೂ ಐಸ್ ಕ್ರೀಮ್ಸೇ. ಇಲ್ಲೆಲ್ಲ ರೈನ್ ಕವರ್ಸ್ ಜಾಸ್ತಿ. ಚಾಕ್ಲೇಟ್ಸ್ ಅದೆಲ್ಲ ಒರಿಜಿನಲ್ಲ ಗೊತ್ತಿಲ್ಲ ನನಗೆ. ಚಾಕ್ಲೇಟ್ ಅದೆಲ್ಲ ಚಾಕ್ಲೇಟ್ಸ್. 25 ರುಪೀಸ್ ಒಬ್ಬರಿಗೆ ಅಪ್ ಆ್ಯಂಡ್ ಡೌನು. ಸೊ ಈ ಥರ ವ್ಯಾನ್ಗಳು ಬರುತ್ತೆ ಕರ್ಕೊಂಡು ಹೋಗೋಕ್ಕೆ. ವಾಪಸ್ ನಾವೆಲ್ಲ ನೋಡ್ಕೊಂಡ್ಮೇಲೆ ವ್ಯಾನ್ಗಳು ಬಂದು ನಮ್ಮನ್ನು ಕರ್ಕೊಂಡು ಹೋಗುತ್ತೆ. ಎಲ್ಲ ದೂರದಿರುತ್ತೆ ತೊಳೆ ವ್ಯೂ ಬಾಯ್ಲೆ ನೋಡಿ, ಇದು ಬಾಣಸ್ವರ ಡ್ಯಾಮು. ಡ್ಯಾಮ್ಗೆ ಬಂದಿದ್ವಿ. ವ್ಯೂ ಇಲ್ವಾ? ಇದ್ರಲ್ಲಿ ವ್ಯೂ ಇಲ್ವಾ? ನೀರಂತೂ ಒಂದು ಚೂರು ಅಂದರೆ ನೀರು ಇಲ್ಲ, ತುಂಬ ಕಡಿಮೆ ಆಗ್ಬಿಟ್ಟಿದೆ. ನೋಡಿ ಹೆಂಗಿದೆ, ನೀರಿಲ್ಲ, ಎಲ್ಲೋ ಸ್ವಲ್ಪ ಇದೆ. ಬೆಟ್ಟ ಮಾತ್ರ ಸಕ್ಕದಾಗಿ ಕಾಣಿಸ್ತಾ ಇದೆ ನೋಡಿ ಬೆಟ್ಟ. ಬಾಣಸ್ವರ ಡ್ಯಾಮ್ ಮುಗಿಸ್ಕೊಂಡು ನಾವಿವಾಗ ಹೊರಟಿದ್ದೀವಿ. ಯಾಕಂದರೆ ನೈಟು 8:30 ಆದಮೇಲೆ ಅಲ್ಲಿ ಒಂದು ಇದ್ರ ಹತ್ರ ಬಿಡಲ್ಲ ಅಂತ ಹೇಳ್ಬಿಟ್ಟು ಬೇಗನೆ ಹೊರಡಬೇಕು ಅಂತ ಹೇಳಿದರು. ಸೊ ಚಿಪ್ಸ್ ಎಲ್ಲ ತೊಗೊಂಡು ನಾವು ಕೂಡ ಹೊರಟ್ವಿ. ಎಲ್ಲ ಕೂಡ ಎಂಜಾಯ್ ಮಾಡಿಕೊಂಡು ಡ್ಯಾನ್ಸ್ ಎಲ್ಲ ಆಡಿಕೊಂಡು. ಸೊ ಮ್ಯೂಸಿಕ್ ಲೆಸ್ಸು, ಬಿಕಾಸ್ ನಿಮಗೆ ಗೊತ್ತು ಮ್ಯೂಸಿಕ್ ಹಾಕಿದ್ರೆ ಪ್ರಾಬ್ಲಮ್ಸ್ ಆಗುತ್ತೆ ಅಂತ. ಸೊ ಹಾಗಾಗಿ ಮ್ಯೂಸಿಕ್ ಲೆಸ್ಸಲ್ಲೇ ಓಡ್ತಾ ಇದೆ. ಅದಕ್ಕೆ ನಾನು ವಾಯ್ಸ್ ಓವರಿಂಗ್ ಕೊಡ್ತಾಯಿದ್ದೀನಿ. ಪ್ಲೀಸ್ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದನ್ನು ಮುಗಿಸ್ಕೊಂಡು ನೈಟು ಊಟಕ್ಕೆ ಕರ್ಕೊಂಡ್ಬಂದು ಒಂದು ದೇವಸ್ಥಾನದ ಹಾಕಿದ್ರು. ಎಲ್ಲರೂ ಕೂಡ ಊಟ ಮಾಡಿದ್ವಿ. ಬೆಳ್ಳಗಿದೆಯಾ, ಅದಕ್ಕೆ ಹೇಳ್ತಾ ಇರೋದು ಬೆಳ್ಳಗಿದೆಯಾ ಅಂತ. ನೋಡಿ ಎಷ್ಟು ಬ್ಲ್ಯಾಕ್ ಆಗಿದೆ, ನನ್ನ ಮಕ್ಕ ಕುಡಿದಿದ್ದಾರೆ. ನೋಡಿ ಎಷ್ಟು ಬೆಳ್ಳಗಿದೆಯಾ. ಕೆಂಗೇರಿ ಬಸ್ ಸ್ಟಾಪಲ್ಲಿ ನಿಲ್ಲಿಸಿದ್ದಾರೆ. ಇವಾಗ ಕಾರ್ ಬುಕ್ ಮಾಡಿದ್ವಿ.